ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಗೈಸ್, ನಮ್ದೊಂದು 18 ವರ್ಷದಿಂದ ನಾವು ಕಾಯ್ತಾ ಇದ್ದಿದ್ದು ನನ್ನೇ ಒಂದು ದಿವಸಕ್ಕೋಸ್ಕರ. ಏನು ಹೇಳಿ, ಎಲ್ಲರಿಗೂ ಗೊತ್ತಿರುತ್ತೆ, RCB ಕಪ್ ಗೆದ್ದಿದೆ, ನಮ್ದಾಗಿದೆ ಕಪ್ಪು. 2025 ಕಪ್ಪು ನಮ್ದು, ಈ ಸಲ ಕಪ್ ನಮ್ದು ಅಂತ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಸೊ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಅಷ್ಟು ಖುಷಿ ಆಗ್ತೈತೆ, ಹೇಳ್ಕೊಳಕ್ ಆಗ್ತಾ ಇಲ್ಲ. ಸೊ ಗೈಸ್, ನಾನು ಇವತ್ತು ಎಲ್ಲಿದ್ದೀನಿ ಅಂದ್ರೆ ಅದೇ ಊರಲ್ಲೇ ಇದ್ದೀನಿ, ಮಡಿಕೇರಿಯಲ್ಲಿದ್ದೀನಿ. ಮಡಿಕೇರಿಯಿಂದ ಭಾಗಮಂಡಲವರೆಗೂ ಹೋಗ್ತಾ ಇದ್ದೀನಿ. ಆಲ್ರೆಡಿ ನೀವು ಟೈಟಲ್ ಅಲ್ಲಿ ನೋಡಿದ್ದೀರಾ ಇಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಗೈಸ್, ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಸೊ ಅದೇ ಥರ ಕರ್ನಾಟಕ ಸಂಗಮ ಸೀರೀಸ್ ಹೆಚ್ಚಿಗೆ ಸಪೋರ್ಟ್ ಇನ್ನೂ ಮಾಡ್ತಾ ಇರಿ. ಇದೇ ಥರ ನನಗೆ ಇನ್ನೂ ಏನಾದರೂ ವಿಡಿಯೋಸ್ ಎಲ್ಲ ಅಡಿಷನಲ್ ಆಗಿ ಆ್ಯಡ್ ಆನ್ ಇತ್ತು ಅಂದ್ರೆ ನಾನು ಕಮೆಂಟ್ ಮೂಲಕ ಹೇಳಿ, ಆದಷ್ಟು ಬೇಗ ನಿಮ್ಮ ಮುಂದಕ್ಕೆ ನಾನು ಆ ವಿಡಿಯೋನ ಮುಂದಕ್ಕೆ ತಗೊಂಬಂದು ನಿಮ್ಮ ಮುಂದಕ್ಕೆ ಇಡ್ತೀನಿ. ಸೊ ಗೈಸ್, ಇವತ್ತಿನ ಜರ್ನಿ ಎಲ್ಲಿಗಾಗಿರುತ್ತೆ ಅಂದರೆ, ಭಾಗಮಂಡಲಕ್ಕೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ಭಗಂಡೇಶ್ವರ ದೇವಸ್ಥಾನ ಅಂತ ಒಂದು ಇದೆಯಂತೆ. ಸೊ ಅದನ್ನ ನಾನು ಹೋಗಿ ನಿಮ್ಮ ಮುಂದಕ್ಕೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ನನ್ನ ಜೊತೆನೆ ಸೇರ್ಕೊಂಡು ಜರ್ನಿ ಮಾಡಿ, ನನ್ನ ಜೊತೆನೆ ಟ್ರಾವೆಲ್ ಮಾಡಿ, ಮಡಿಕೇರಿಯಿಂದ ಭಾಗಮಂಡಲವರೆಗೂ ಒಂದು ಜರ್ನಿ. ಶ್ರೀ ಭಗಂಡೇಶ್ವರ ದೇವಸ್ಥಾನದ ಕತೆ ಕನ್ನಡದಲ್ಲಿ. ಶ್ರೀ ಭಗಂಡೇಶ್ವರ ದೇವಸ್ಥಾನವು ಕಾವೇರಿ ನದಿಯ ಮೂಲಸ್ಥಾನವಾದ ಭಾಗಮಂಡಲದಲ್ಲಿ ಕೊಡಗು ಜಿಲ್ಲೆಯಲ್ಲಿ ನೆಲೆಸಿದೆ. ಇದು ಶೈವ ಕ್ಷೇತ್ರವಾಗಿದ್ದು, ಇಲ್ಲಿ ಭಗಂಡೇಶ್ವರ, ಸುಬ್ರಹ್ಮಣ್ಯ ಮತ್ತು ಗಣಪತಿಯ ದೇವರುಗಳನ್ನು ಪೂಜಿಸುತ್ತಾರೆ. ಪೌರಾಣಿಕ ಹಿನ್ನೆಲೆ. ಪುರಾಣಗಳ ಪ್ರಕಾರ ಹಿಂದಿನ ಕಾಲದಲ್ಲಿ ಭಗಂಡ ಮುನಿಯೊಬ್ಬರು ಈ ಸ್ಥಳದಲ್ಲಿ ತಪಸ್ಸು ಮಾಡುತ್ತಿದ್ದರು. ಅವರು ತಪಸ್ಸಿನಿಂದ ತೃಪ್ತರಾದ ಭಗವಂತರು ಶಿವರದಲ್ಲಿ ಅವರ ಮುಂದೆ ಪ್ರಸನ್ನವಾದರು. ಭಗಂಡ ಮುನಿ ಶಂಕರನಿಗೆ ಇಲ್ಲಿ ನೆಲೆಸಿರಿಯೇ ಎಂದು ಪ್ರಾರ್ಥಿಸಿದರು. ಭಗವಂತರು ಅವರ ಪ್ರಾರ್ಥನೆ ಅಂಗೀಕರಿಸಿ ಭಗಂಡೇಶ್ವರ ರೂಪದಲ್ಲಿ ಇಲ್ಲಿ ವಾಸವಿಲ್ಲುತ್ತಿದ್ದಾರೆ ಎಂದು ನಂಬಲಾಗಿದೆ. ಆದ್ದರಿಂದ ಈ ಸ್ಥಳಕ್ಕೆ ಭಾಗಮಂಡಲ ಎಂದು ಹೆಸರು ಬಂದಿತು. ಧಾರ್ಮಿಕ ಮಹತ್ವ. ಭಾಗಮಂಡಲವು ತ್ರಿವೇಣಿ ಸಂಗಮದ ಸ್ಥಳವಾಗಿದೆ. ಇಲ್ಲಿ ತಲಕಾವೇರಿ ಮೂಲ ಇಂದ ಹರಿದು ಬರುವ ಕಾವೇರಿ ನದಿ, ಕನಿಕೆ ನದಿ ಮತ್ತು ಗುಪ್ತವಾಗಿ ಹರಿಯುವ ಸುಯೋಜಿತ ನದಿ, ಅದೃಶ್ಯ ನದಿ ಸೇರುತ್ತವೆ. ಈ ಸಂಗಮದಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ನಂಬಲಾಗಿದೆ. ಈ ದೇವಸ್ಥಾನದಲ್ಲಿ ಪೂಜಾ ವಿಧಿಗಳು ಹಿಂದೂ ಶೈವ ಸಂಪ್ರದಾಯವನ್ನು ಅನುಸರಿಸುತ್ತವೆ. ದೇವಸ್ಥಾನವು ಕೇರಳ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು, ಐತಿಹಾಸಿಕ ಹಾಗೂ ಶಿಲ್ಪಕಲೆಯ ಮಹತ್ವವೂ ಇದೆ. ವಿಶೇಷತೆಗಳು. ದೇವಸ್ಥಾನದ ಕಲಾತ್ಮಕ ಶಿಲ್ಪಗಳು ಹಾಗೂ ಕತ್ತಲೆ ಮರದಿಂದ ಮಾಡಿದ ಕಂಬಗಳು ತುಂಬಾ ಸುಂದರವಾಗಿವೆ. ಭಕ್ತರು ತಲಕಾವೇರಿ ಭೇಟಿ ಮಾಡುವ ಮೊದಲು ಇಲ್ಲಿ ಬಂದು ಪೂಜೆ ಸಲ್ಲಿಸುತ್ತಾರೆ. ನವರಾತ್ರಿ, ಮಹಾಶಿವರಾತ್ರಿ ಹಾಗೂ ಸ್ಥಳೀಯ ಉತ್ಸವಗಳು ಇಲ್ಲಿ ಅತ್ಯಂತ ಧೂಮಧಾಮದಿಂದ ನಡೆಯುತ್ತವೆ. ಶ್ರೀ ಭಗಂಡೇಶ್ವರ ದೇವಸ್ಥಾನದ ಪೌರಾಣಿಕ ಮತ್ತು ಧಾರ್ಮಿಕ ಕಥೆ. ಸಂಪೂರ್ಣ ಮಾಹಿತಿ ಕನ್ನಡದಲ್ಲಿ. ಸ್ಥಳ ಪರಿಚಯ. ಶ್ರೀ ಭಗಂಡೇಶ್ವರ ದೇವಾಲಯವು ಕರ್ನಾಟಕದ ಕೊಡಗು ಜಿಲ್ಲೆಯ ಭಾಗಮಂಡಲ ಎಂಬ ಹಳ್ಳಿ ಮಧ್ಯದಲ್ಲಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 898 ಮೀಟರ್ ಎತ್ತರದಲ್ಲಿದೆ. ತಡಕಾಡಿದ ಹಸಿರು ಪರ್ವತಗಳು, ನದಿಗಳ ಸಂಗಮ ಮತ್ತು ದೇವಾಲಯದ ಶಾಂತ ವಾತಾವರಣ ಈ ಸ್ಥಳವನ್ನು ಆತ್ಮಶುದ್ಧಿಯ ಕ್ಷೇತ್ರವಾಗಿಸಿದೆ. ಪೌರಾಣಿಕ ಕಥೆ. ಭವಿಷ್ಯ ಪುರಾಣದ ಪ್ರಕಾರ, ಒಮ್ಮೆ ಭಗಂಡ ಮುನಿ ಎಂಬ ಋಷಿ ಈ ಪ್ರದೇಶದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ರಾಕ್ಷಸರ ಉಪದ್ರವದಿಂದ ಅವರು ಮತ್ತು ಇತರ ಋಷಿಗಳು ಬಹಳ ಕಷ್ಟಪಟ್ಟು ಬದುಕು ಸಾಗಿಸುತ್ತಿದ್ದರು. ಈ ಸಮಯದಲ್ಲಿ ಭಗಂಡ ಮುನಿ ಮಹಾದೇವನನ್ನು ಪ್ರಾರ್ಥಿಸುತ್ತಾ ಧ್ಯಾನಮಗ್ನರಾಗಿದ್ದರು. ಅವರ ಭಕ್ತಿಯಿಂದ ತೃಪ್ತರಾದ ಶಿವನು ಈ ಸ್ಥಳದಲ್ಲಿ ಭಗಂಡೇಶ್ವರದಲ್ಲಿ ಪ್ರತ್ಯಕ್ಷನಾದರು ಮತ್ತು ರಾಕ್ಷಸರನ್ನು ನಾಶ ಮಾಡಿದರು. ಈ ಘಟನೆಯ ನಂತರ ಶಿವನು ಇದೇ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸಿರುವುದಾಗಿ ಆಶೀರ್ವದಿಸಿದರು. ಈ ಕಾರಣದಿಂದ ಈ ಪ್ರದೇಶ ಭಾಗಮಂಡಲ ಎಂಬ ಹೆಸರನ್ನು ಪಡೆದಿತು ಮತ್ತು ಈ ದೇವಸ್ಥಾನದಲ್ಲಿ ಶಿವನನ್ನು ಭಗಂಡೇಶ್ವರ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ. ಕಾವೇರಿ ನದಿಯ ಹುಟ್ಟಿನ ಕಥೆ. ಇದೇ ಪ್ರದೇಶದ ಮೇಲೆ ಇರುವ ತಲಕಾವೇರಿ ಎಂಬ ತಾಣದಲ್ಲಿ ಕಾವೇರಿ ನದಿಯ ಮೂಲವಿದೆ. ಕಾವೇರಿಯ ಹುಟ್ಟಿನ ಬಗ್ಗೆ ಬಹುಮಾನ್ಯವಾದ ಪೌರಾಣಿಕ ಕಥೆ ಇದೆ. ಋಷಿ ಕವಿರಾಜ ಮುನಿಯ ಪುತ್ರಿ ಕಾವೇರಿ ದೇವತಾ ರೂಪವಾಳಾಗಿದ್ದಳು. ವೃಷಭಾದ್ರ ಮ್ಯೂನೈ ಅವಳನ್ನು ವಿವಾಹ ಮಾಡಿದ್ದ, ಆದರೆ ಆಕೆಯ ಧ್ಯೇಯ ಜನಕಲ್ಯಾಣವಾಗಿತ್ತು. ತನ್ನ ಸೇವೆಯನ್ನು ನಿರಂತರವಾಗಿ ಮುಂದುವರಿಸಲು ಕಾವೇರಿ ಪಾತ್ರೆಯ ರೂಪದಲ್ಲಿ ತಾನು ನೀರಾಗಿ ಹರಿಯುವುದೆಂದು ನಿರ್ಧರಿಸುತ್ತಾಳೆ. ನಂತರ ಈ ಪವಿತ್ರ ನದಿಯಾಗಿ ಭೂಮಿಯಲ್ಲಿ ಹರಿದು ದಕ್ಷಿಣ ಭಾರತದ ಜೀವನಾಡಿಯಾಗಿ ಬೆಳೆಯುತ್ತಾಳೆ.
ತಲಕಾವೇರಿಯಿಂದ ಆರಂಭವಾಗಿ ಕಾವೇರಿ ನದಿ ಭಗಮಂಡಲಕ್ಕೆ ಬರುತ್ತದೆ ಮತ್ತು ಇಲ್ಲಿಯ ಕನಿಕೆ ಮತ್ತು ಗುಪ್ತ ನದಿಗಳೊಂದಿಗೆ ತ್ರಿವೇಣಿ ಸಂಗಮವಾಗುತ್ತದೆ. ದೇವಾಲಯದ ಶೈಲಿಯ ವೈಶಿಷ್ಟ್ಯಗಳು. ದೇವಾಲಯವು ಕೇರಳ ಶೈಲಿಯಲ್ಲಿ ಕಟ್ಟಲ್ಪಟ್ಟಿದ್ದು, ಕತ್ತಲೆ ಮರದ ಕಂಬಗಳು, ಕಾರ್ವಿಂಗ್ ಕಾರ್ಯಗಳು ಮತ್ತು ಶೃಂಗಾರದ ಮಂಟಪಗಳು ಇದರ ವೈಶಿಷ್ಟ್ಯವಾಗಿದೆ. ಇತರ ಮುಖ್ಯ ದೇವತೆಗಳು: ಲೆಫ್ಟ್ ಸೈಡಿನಲ್ಲಿ ಗಣಪತಿ ದೇವರು ಮತ್ತು ರೈಟ್ ಸೈಡಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ. ಗರ್ಭಗುಡಿ ತುಂಬಾ ಪವಿತ್ರ ಸ್ಥಳವಾಗಿದೆ. ಇಲ್ಲಿನ ಶಿವಲಿಂಗವು ಭಗಂದೇಶ್ವರನ ಪ್ರತಿಷ್ಠಾಪನೆಯಾಗಿದೆ. ದೀಪಮಾಲೆಗಳು, ಬೆಳ್ಳಿಯ ಧ್ವಜಸ್ತಂಭ ಹಾಗೂ ಶ್ರೀಕೋವಿಲಿನ ಒಳಭಾಗ ತುಂಬಾ ಶ್ರದ್ಧಾ ತುಂಬಿರುವಂತೆ ಮಾಡುತ್ತದೆ. ಮಹತ್ವಪೂರ್ಣ ಉತ್ಸವಗಳು. ಮಹಾಶಿವರಾತ್ರಿ ಭಕ್ತರಿಂದ ಭಕ್ತಿಯಿಂದ ಪೂರಿತವಾಗಿರುತ್ತದೆ. ರಾತ್ರಿ ಹೂವಿನ ಅಲಂಕಾರ, ಅಭಿಷೇಕ, ಜಾಗರಣೆ ನಡೆಯುತ್ತದೆ. ನವರಾತ್ರಿ ದುರ್ಗೆಯ ಆರಾಧನೆಯೊಂದಿಗೆ ಅಲಂಕಾರಿಕ ಆಚರಣೆ. ತೀರ್ಪೂಜೆ, ಸಂಗಮದ ತೀರದಲ್ಲಿ ನಡೆಯುವ ವಿಶೇಷ ಪೂಜೆ. ಭಕ್ತರಿಗೆ ಸಂದೇಶ: ಭಗಮಂಡಲವನ್ನು ಭೇಟಿ ಮಾಡುವ ಮುನ್ನ ಮನಸ್ಸು ಶುದ್ಧವಿರಲಿ. ಸಂಗಮದಲ್ಲಿ ಸ್ನಾನ ಮಾಡಿ ನಂತರ ಭಗಂದೇಶ್ವರನ ದರ್ಶನ ಪಡೆಯುವುದು ಪರಂಪರೆ. ಈ ಸ್ಥಳಕ್ಕೆ ಭೇಟಿ ನೀಡುವುದು ಕೇವಲ ಪ್ರವಾಸವಲ್ಲ, ಇದು ಆಧ್ಯಾತ್ಮದ ಉಡಾಣವೂ ಹೌದು. 1. ದೇವಾಲಯದ ಪವಿತ್ರ ಶಕ್ತಿ. ಶಿವನ ಪಾಠದಲ್ಲಿ ಭಗಂದೇಶ್ವರ ದೇವಾಲಯದ ಸ್ಥಾನ ಬಹಳ ಉನ್ನತವಾಗಿದೆ. ಶಿವನು ಭಕ್ತನ ಪ್ರೀತಿಗೆ ಸ್ಪಂದಿಸಿದಂತೆ ಇಲ್ಲಿ ಭಗಂಡ ಮುನಿಗೆ ತಾನು ಪ್ರತ್ಯಕ್ಷನಾದುದೇ ಒಂದು ದಿವ್ಯ ಕಥೆ. ಈ ಸ್ಥಳವು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಭಕ್ತಿಯ ಪಾಠಶಾಲೆ, ತಪಸ್ಸಿನ ಕ್ಷೇತ್ರ ಮತ್ತು ಧರ್ಮದ ಪಾವನ ತೀರ್ಥ. ಭಗಂದೇಶ್ವರನಲ್ಲಿ ಶಿವನು ತನ್ನ 3 ಪ್ರಮುಖ ಶಕ್ತಿಗಳೊಂದಿಗೆ ನೆಲೆಸಿದ್ದಾರೆ: ಸೃಷ್ಟಿ ಬ್ರಹ್ಮಶಕ್ತಿ, ಸ್ಥಿತಿ ವಿಷ್ಣು ಶಕ್ತಿ, ಲಯ ಶಿವ ಶಕ್ತಿ. ಇದರಿಂದ ಈ ಸ್ಥಳದಲ್ಲಿ ತ್ರಿಶಕ್ತಿಯ ತತ್ವ ಕೂಡ ಅಡಗಿದೆ ಎಂದು ವಿದ್ವಾಂಸರು ಹೇಳುತ್ತಾರೆ. 2. ತ್ರಿವೇಣಿ ಸಂಗಮದ ತಾತ್ವಿಕ ಅರ್ಥ. ಭಗಮಂಡಲದ ತ್ರಿವೇಣಿ ಸಂಗಮವು ಕಾವೇರಿ ನದಿ ಮೂಕ ವ್ಯಕ್ತಿಗಳ ಪ್ರಬಲ ಧಾರೆಯಂತೆ, ಕನಿಕೆ ನದಿ ಸುಖದ ಕಲ್ಯಾಣಶೀಲ ಧಾರೆಯಂತೆ, ಗುಪ್ತ ನದಿ ಅದೃಶ್ಯ ಶಕ್ತಿ ಅಥವಾ ಅಂತರ್ಗತ ಜ್ಞಾನ. ಈ 3 ನದಿಗಳ ಸೇರುವಿಕೆ ಭಕ್ತನ ಮನಸ್ಸು, ವಚನ ಮತ್ತು ಕರ್ಮ ಈ 3ಅನ್ನು ಏಕೀಕೃತಗೊಳಿಸುತ್ತವೆ. ಭಕ್ತನು ಈ ತ್ರಿವೇಣಿಯಲ್ಲಿ ಸ್ನಾನ ಮಾಡುವ ಮೂಲಕ ತಾನು ಹೊರಗಿನ ಶುದ್ಧತೆಯೊಂದಿಗೆ ಒಳಗಿನ ಪಾಪ ವಿಮೋಚನೆಯ ತಾತ್ವಿಕ ಅನುಭವವನ್ನು ಹೊಂದುತ್ತಾನೆ. 3. ಶಾಸ್ತ್ರೀಯ ಮತ್ತು ಆಧ್ಯಾತ್ಮ ನೋಟ. ಇಲ್ಲಿ ಹತ್ತಿರದ ತಲಕಾವೇರಿಯಿಂದ ಆರಂಭವಾಗುವ ಈ ಪವಿತ್ರ ನದಿ ತಾಯಿಯಾಗಿ ಪೂಜಿಸಲ್ಪಡುತ್ತದೆ. ಕಾವೇರಿ ತಾಯಿಯ ಪ್ರತಿಷ್ಠೆ ದಕ್ಷಿಣ ಭಾರತದ ಸಾಕಷ್ಟು ಕ್ಷೇತ್ರಗಳಲ್ಲಿ ಉನ್ನತವಾಗಿದೆ. ಭಗಮಂಡಲದಲ್ಲಿಯೇ ಮೊದಲ ಬಾರಿಗೆ ಕಾವೇರಿಗೆ ತಾಯಿ ಎಂಬ ಸ್ಥಾನ ನೀಡಲ್ಪಟ್ಟಿದೆ. ಹೆಚ್ಚು ಕಾವೇರಿ ನದಿಯ ಹಿನ್ನೆಲೆ ಇಲ್ಲಿದೆ. ಕಾವೇರಿಯ ಮೂಲ ರೂಪ ಲೋಪಾಮುದ್ರ. ಋಷಿ ಅಗಸ್ತ್ಯರ ಪತ್ನಿಯಾಗಿ ಆಕೆ ತಪಸ್ವಿನಿಯಾಗಿ ಜನಕೋಲ್ಲಾಸಕ್ಕೆ ನೀರಾಗಿ ಹರಿಯುತ್ತಿದ್ದಳು. ಈ ಶಕ್ತಿ ಇಲ್ಲಿಂದ ಹರಿದು ತಮಿಳುನಾಡು, ಪಾಂಡ್ಯ, ಚೋಳ ನಾಡುಗಳವರೆಗೆ ತನ್ನ ಕರುಣೆಯ ಹರಿವನ್ನು ಮುಂದುವರಿಸುತ್ತಾಳೆ. 4. ಭಗಮಂಡಲ ಕೇರಳದ ಧರ್ಮ ಪರಂಪರೆಯ ಸಂಪರ್ಕ. ಭಗಮಂಡಲವು ಕೊಡಗು ಪ್ರದೇಶದಲ್ಲಿದ್ದರೂ ಇಲ್ಲಿ ಕಾಣಸಿಗುವ ದೇವಾಲಯ ಶಿಲ್ಪಕಲೆಯು ಸಂಪೂರ್ಣವಾಗಿ ಕೇರಳ ಶೈಲಿಗೆ ಸೇರಿದೆ. ಗೋಪುರಗಳು ಹೆಚ್ಚು ಉದ್ದವಾಗಿಲ್ಲ, ಆದರೆ ಶಕ್ತಿಶಾಲಿ ವರ್ಣಚಿತ್ರಗಳಿಂದ ಕೂಡಿವೆ. ಗರ್ಭಗುಡಿ ಮುಚ್ಚಿದ ಶಿಲಾಯುತ ದ್ವಾರಗಳಿಂದ ಒಳಗೆ ಪ್ರವೇಶ. ಚಾತುರ್ಮಾಸ್ಯ ಮತ್ತು ಕಾರ್ತಿಕ ಮಾಸದಲ್ಲಿ ಭಗವಂತನಿಗೆ ವಿಶೇಷ ಪೂಜಾ ಕ್ರಮಗಳು ನಡೆಯುತ್ತವೆ. 5. ಭಕ್ತನಿಗೆ ಸಂದೇಶ, ತಪಸ್ಸು, ಶ್ರದ್ಧೆ ಮತ್ತು ಶುದ್ಧತೆ. ಶಿವ ಭಕ್ತನಿಗೆ ಇಲ್ಲಿರುವ ಪಾಠ: ಶುದ್ಧವಾದ ಮನಸ್ಸಿನಿಂದ ಭಕ್ತಿಗೆ ಬಂದುಕೊಂಡರೆ ದೇವರು ತಾವು ಬಂದುಕೊಳ್ಳುತ್ತಾರೆ. ಇಲ್ಲಿ ಭಗಂದೇಶ್ವರನ ದರ್ಶನವು ಕೇವಲ ಧಾರ್ಮಿಕ ಕ್ರಿಯೆಯಲ್ಲ, ಅದು ಅಂತಃಕರಣ ಶುದ್ಧಿ ಮಾಡುವ ಯಾತ್ರೆ. 6. ನಿಖರವಾದ ಭಕ್ತಿಯ ಕ್ರಮ ಪರಂಪರೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ಇವುಗಳನ್ನು ಅನುಸರಿಸುತ್ತಾರೆ: 1. ತ್ರಿವೇಣಿ ಸಂಗಮದಲ್ಲಿ ಸ್ನಾನ. 2. ಗಣಪತಿಯ ಪೂಜೆ ಪ್ರಥಮ. 3. ಸುಬ್ರಹ್ಮಣ್ಯ ದೇವರಿಗೆ ಅರ್ಚನೆ, ಅಂತರಾಯ ನಿವಾರಣೆ. 4. ಶ್ರೀ ಭಗಂದೇಶ್ವರನ ಅಳವಡಿಕೆ ಪೂಜೆ. 5. ತಲಕಾವೇರಿ ಪ್ರವಾಸ ಅಂತಿಮ ಯಾತ್ರೆ. 7. ಸಮಾರೋಪ ಸಾರಾಂಶ. ಶ್ರೀ ಭಗಂದೇಶ್ವರ ದೇವಾಲಯ ಪೌರಾಣಿಕ ತತ್ವವನ್ನು ಇಟ್ಟುಕೊಂಡಿರುವ ಆಧ್ಯಾತ್ಮಿಕ ತೀರ್ಥಕ್ಷೇತ್ರ. ಶಕ್ತಿ, ಶ್ರದ್ಧೆ ಮತ್ತು ಶಾಂತಿಯ ಸಂಕೇತ. ತಪಸ್ಸು ಮತ್ತು ಭಕ್ತಿಯ ಸಂಗಮ. ಇಲ್ಲಿ ಹಾದುಹೋಗುವ ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲಿ ಶಾಂತಿಯ ಬೀಜ ಬೀಜುತ್ತದೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನೀವೆಲ್ಲರೂ ನನ್ನ ವಿಡಿಯೋ ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ. ದಯವಿಟ್ಟು ನನ್ನ ಚಾನೆಲ್ಗೆ ಬೆಂಬಲ ನೀಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ. ನೀವು ನಿಮಗಾಗಿ ನನ್ನ ಕುಟುಂಬ ಜನರೇ ಹಳೆಯ ದೇವಾಲಯಗಳನ್ನು ಅನ್ವೇಷಿಸಲು ನಾನು ಹೆಚ್ಚಿನ ವಿಡಿಯೋಗಳನ್ನು ಮಾಡುತ್ತೇನೆ. ಧನ್ಯವಾದಗಳು.